ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಾರೆ. ಹಾಯ್ ಗೈಸ್, ಗುಡ್ ಡೇ, ಹ್ಯಾಪಿ ಶಿವರಾತ್ರಿ ಟು ಎವ್ರಿ ಒನ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ನಾವು ಶಿವರಾತ್ರಿ ಹೇಗೆ ಆಚರಿಸ್ತೀವಿ ಅಂತ. ಸೊ ನಮ್ಮ ಮನೆಯಲ್ಲಿ ತುಂಬಾನೇ ಗ್ರ್ಯಾಂಡಾಗಿ ಆಚರಿಸ್ತೀವಿ, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಎತ್ತಿದೆ. ಸೊ ಅದನ್ನ ಡೆಕೋರೇಷನ್ ಮಾಡಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಸೊ ಅದ್ರದ್ದು ವ್ಲಾಗ್ ಇವತ್ತು. ಹಾಗೆ ನಾಳೆ ಜಾತ್ರೆ ಕೂಡ ನಡೆಯುತ್ತೆ. ಸೊ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ಹೇಗಿರುತ್ತೆ ಅಂತ ವಿಲ್ ಗೋ ಥ್ರೂ ವಿಡಿಯೋ. ನನ್ನ ತಮ್ಮ ಎಲ್ಲ ಹೂವು ಎಲ್ಲ ತಂದಿದ್ದಾನೆ. ಸೊ ಹಸುಗೆ ಡೆಕೋರೇಷನ್ ಮಾಡೋಕ್ಕೆ. ಸೊ ನೋಡಿ, ಅದರಲ್ಲಿ ಹಸು ನೆನೆಸ್ತಾರೆ ಆ ಕಡೆ ಈ ಕಡೆ, ಹಾಗೆ ಮಧ್ಯ ಹೂವು ಡೆಕೋರೇಷನ್. ನಾಗೇಶ ಹಾಯ್ ಹಾಯ್ ಚಪ್ಪು. ಹೆಣ್ಮಕ್ಳು ಹಬ್ಬ ಯಾವುದಾದಂದರೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಯುಗಾದಿ ಹಬ್ಬ ಎಲ್ಲ ನಾವು ಅರ್ಶಿನ ಕುಂಕುಮ ಹಣೆಬಟ್ಟು ಲಂಗ ದಾವಣಿ ಎಲ್ಲ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಗಂಡು ಮಕ್ಳಿಗೆ ಯಾವ್ಯಾವ ಹಬ್ಬ ಇಷ್ಟ ಅಂದರೆ ಸಂಕ್ರಾಂತಿ ಹಬ್ಬ, ಶಿವರಾತ್ರಿ ಹಬ್ಬ. ಸೊ ಸಂಕ್ರಾಂತಿನಲ್ಲಿ ಹಸುಗೆ ಬೆಂಕಿ ಮೇಲೆ ಹಾರಿಸ್ಬೋದು, ಅದಕ್ಕೂ ತುಂಬ ಚೆನ್ನಾಗಿ ಶೃಂಗಾರ ಮಾಡಿ ಇದೇ ಥರ ಹಾರಿಸ್ತಾರೆ. ಸೊ ಮೇಜರ್ಲಿ ಶಿವರಾತ್ರಿ ಹಬ್ಬ ಬಂದರೆ ಎಳ್ವಾರ ಮಾಡ್ಬೋದು, ಎರಡೆರಡು ಟೈಮ್ ಮಾಡ್ಬೋದು. ಒಂದು ಬಸವಣ್ಣ ಟೈಮ್ಗೆ, ಇನ್ನೊಂದು ಶಿವರಾತ್ರಿ ಹಬ್ಬದ ಟೈಮಲ್ಲಿ. ಸೊ ಎಲ್ಲರೂ ಗಂಡ್ಮಕ್ಳು ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅವರ ಮಧ್ಯದಲ್ಲೇ ಕಾಂಪಿಟೇಷನ್ ಇರುತ್ತೆ, ಎಲ್ಲರಿಗಿಂತ ನಮ್ಮ ಹಸು ಬೆಸ್ಟಾಗಿ ಕಾಣಿಸ್ಬೇಕು ಅಂತ. ನೋಡಿ, ನಮ್ಮ ಹಸು ತುಂಬ ಮುದ್ದಾಗಿ ಕಾಣಿಸ್ತದೆ. ಆ ಕೊಂಬಿಗೆ ರಿಬ್ಬನ್ ಹಾಕಿರೋದು, ಸೊ ಹೂವು ಮುಡಿಸಿರೋದು, ಬಾಲಕ್ಕೆ ನೋಡಿ ದೃಷ್ಟಿ ಹಾಕಬಾರ್ದಂತ ದೃಷ್ಟಿ ಬಟ್ಟಿಟ್ಟಿದ್ದಾರೆ. ಸೊ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ. ಸೊ ಹೂವು ಎಲ್ಲ ಹಾಕಿ ಇದು ನೇಗ್ಲು ಅಂತಾರೆ, ಅದನ್ನು ಹಾಕಿದ್ದಾರೆ. ಸೊ ಅದಕ್ಕೆ ದೃಷ್ಟಿ ತಾಗಬಾರ್ದಂತ ಕಪ್ಪು ದಾರನೂ ಹಾಕಿದ್ದಾರೆ. ಸೊ ಈ ಸತಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಹೆಲ್ಪ್ ಏನಂತ ಮಾಡಿದೆ ಅಂದರೆ, ಈ ಕಣ್ಣು ಸುತ್ತ ಲೈಕ್ ಐಬ್ರೋಸ್ ಥರ ಇರಲಿ ಅಂತ ಜಸ್ಟ್ ನಾನು ಸ್ಟಿಕ್ಕರ್ಸ್ನ ತೆಗ್ದು ಕೊಡ್ತಾಯಿದ್ದೆ. ಇಟ್ ವಾಸ್ ರಿಯಲಿ ಗ್ರೇಟ್. ನಾನು ಯೂಶ್ವಲಿ ತುಂಬ ಭಯ ಪಡ್ಕೊತೀನಿ ಹೋಗೋಕ್ಕೆ ಈ ಥರ, ಬಟ್ ಈ ಸತಿ ಸ್ವಲ್ಪ ಡೇರಿಂಗಾಗಿ ಮುಂದೆನೇ ನಿಂತ್ಕೊಂಡೆಲ್ಲ ಮಾಡ್ತಾಯಿದ್ದೆ. ಸೊ ಇಟ್ ವಾಸ್ ರಿಯಲಿ ಮೆಮೊರೇಬಲ್. ಸೊ ಗೋಲು ಆಲ್ಮೋಸ್ಟ್ ಎಂಜಾಯ್ ಮಾಡ್ತಾಯಿದ್ದೆ ಎಲ್ಲ ನೋಡಿ. ಈ ಥರ ಲುಕ್ ಬಂತು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗೋಗ್ಬಿಟ್ಟಿದ್ರು. ಸೊ ನಾನು ಫೋಟೋ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೆ. ನಂಗೆ ಭಯ ಆಯಿತು, ಅದೇನಾದರೂ ನನ್ನ ಕೂದಲು ತಿನ್ಬಿಡುತ್ತಾ ಅಂತ. ಸೊ ಭಯದಲ್ಲೇ ಫೋಟೋ ಇಟ್ಕೊತಾ ಇದ್ದೆ. ಸೊ ಅಲ್ಲೇ ನಾಗೇಶ ಇದ್ದ, ಅವನಿಗೆ ನಿನ್ನ ಮೊಬೈಲ್ನಲ್ಲಿ ತಗೊಳ್ಳೋ ಅಂತ ಹೇಳಿ ನೀನು ಹಿಡ್ದ ಅಂತ ಕೇಳ್ತಾ ಇದ್ದೀನಿ. ಇಟ್ ವಾಸ್ ರಿಯಲಿ ಗ್ರೇಟ್. ಇದೆಲ್ಲ ಆಗಿದ ತಕ್ಷಣ ಹೊರಡೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು. ಪೂಜೆ ಮಾಡಿದ ತಕ್ಷಣ ಮಾರಮ್ಮ ಗುಡಿ ದೇವಸ್ಥಾನದ ಹತ್ರ ಎಲ್ಲ ಹಸು ಗ್ಯಾದರ್ ಆಗುತ್ತೆ, ಅಲ್ಲಿಂದ ಬರುತ್ತೆ. ಸೊ ಊರು ಸುತ್ತ ಬರುತ್ತೆ, ಊರ ಒಳಗಡೆನೂ ಬರುತ್ತೆ. ಸೊ ಇದೆಲ್ಲ ಏನಂದರೆ ಆಲ್ಮೋಸ್ಟ್ ಫಸ್ಟೆಲ್ಲ ತುಂಬಾ ಹಸು ಬರ್ತಾಯಿತ್ತು, ಮೋರ್ ದೆನ್ 50 ಪೇರ್ಸ್ ಇರ್ತಾಯಿತ್ತು. ಈಗ ತುಂಬಾ ಕಡಿಮೆ ಹಸು ಅಂದರೆ ಲೈಕ್ ಒಂದೊಂದು ಸತಿ ಸಿಂಗಲ್ ಡಿಜಿಟ್ ಆಗುತ್ತೆ, ಸೊ ಒಂದೊಂದು ಸತಿ ಡಬಲ್ ಡಿಜಿಟ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹಸು ಡೆಕೋರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಗೈಸ್ ಊರಲ್ಲೆಲ್ಲ ಎಳ್ವಾರ ಆಗಿತ್ತೆ, ಈಗ ದೇವಸ್ಥಾನದ ಹತ್ರ ಹೋಗಿದ್ದಿ ಅಂತೆ, ನಾವು ಅದೇ ಟೈಮ್ಗೆ ಹೋಗ್ತೀವಿ. ಸೊ ಈಗ ಹಸು ಮಧ್ಯ ಒಂದು ಏನು ಸೌದೆ ತರ ಹಾಕಿರುತ್ತಲ್ಲ, ಅದನ್ನ ಒಂದು ರೋನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಕೊಂಡ ಆ ಥರ ಮಾಡ್ತಾರೆ. ಸೊ ರಾತ್ರಿಯಿಂದ ಫುಲ್ ಕಾದಿ 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 ಬೆಳಗ್ಗೆ ಅದ್ರ ಮೇಲೆ ದೇವ್ರು ಬಂದಾಗ ಹೋಗೋದು. ಸೊ ಈಗ ನಾವು ಆಲ್ಮೋಸ್ಟ್ ಈಗ 9:30 ಆಗಿದೆ, ಅಲ್ಲಿ ಹೋಗಿ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಅಮ್ಮ ಊಟ ಬೇರೆ ಮಾಡಿಲ್ಲ, ಅಲ್ಲೇ ಹೋಗಿ ಪ್ರಸಾದ ಕೊಡ್ತಾರಂತ, ಅದೇ ತಿನ್ನೋದು. ಓಕೆ ಕಮ್, ಚಲೋ ಚಲೋ ಹೋಗೋಣ ಬನ್ನಿ. ಅಪ್ಪ ರೆಡಿ ಆಗಿದ್ದಾರೆ ಕಾರ್ ತಗೊಂಡು, ಬನ್ನಿ. ಇವತ್ತೇನಂದ್ರೆ ಯಾವಾಗಲೂ ನನ್ನ ಗಂಡ ಕಾರಲ್ಲಿ ಹೋಗ್ತಾ ಇದ್ದೆ, ಇವತ್ತು ನಮ್ಮಪ್ಪ ಓಡಿಸ್ತಾ ಇದ್ದಾರೆ. ಪಾಪ ನಮ್ಮ ಕಾರಲ್ಲಿ ಏನು ಆಯ್ತು, ನಮ್ಮ ಕಾರು, ನಂದ ಕಾರು, ಓಕೆನಾ? ಕೋಲಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಲೈಕ್ ಸೂಪರ್ ಮ್ಯಾನ್ ತರ ಹಾಕೊಂಡ್ಬಿಟ್ಟಿದ್ದಾರೆ. ಸೂಪರ್ ಮ್ಯಾನು ಅಲ್ಲ, ಶಕ್ತಿ ಮ್ಯಾನು. ಸೊ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೋ ತರ ಹಾಕ್ಬಿಟ್ಟಿದ್ದಾರೆ. ನಾನ್ ತೋರ್ಸಲ್ಲ. ಅವಳು ಆಲ್ರೆಡಿ ರೆಡಿ ಆಗಿದ್ದಾನೆ. ಅವ್ನ ಫೀಡಿಂಗ್ ಪಿಲ್ಲೋ ಇಸ್ ಮಸ್ಟ್ ಎಲ್ಲೋದ್ರು. ಸೊ ಮಮ್ಮಿ ಹಾಯ್, ಪಾಪ ಹೋಗೋಣ, ಚಲೋ. ಮನೆ ಎಂಡಲ್ಲೇ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟಿದ್ದಾರೆ. ಸೊ ಹೇಮಂತ ಹೋಗಿ ತಳ್ತಾ ಇದ್ದಾನೆ. ಹೇಮಂತ ಯಾರಂದ್ರೆ ನಮ್ಮ ಎಲ್ಲರ ಮುದ್ದಿನ ಮಾದೇವಿ ಅವರ ಮಗ. ಆಯ್ತಾ ಕೀತಾ? ಓಕೆ ಚಲೋ ಹೋಗೋಣ. ಸೊ ನಾವು ಟೋಪಿನೇ ತಗೊಂಡಿಲ್ವಲ್ಲಪ್ಪ ಪಾಪುಗೆ. ಓಕೆ ಬಿಡ್ ಮಮ್ಮಿ, ಅಷ್ಟು ಚಳಿ ಇಲ್ಲ. ಓಕೆ, ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ನಾನು ವೇಲ್ ಹಾಕೋಣ. ಅಲ್ಲಿ ನೋಡುವಂತೆ ನಡಿ, ಎಲ್ಲ ಸಿಕ್ತವ್ರು ಪಾಪನ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಾರೆ. ಇಟ್ಸ್ ಓಕೆ, ಪ್ಲೀಸ್ ವೇಲ್ ಹಾಕೋಣ. ಇದು ಒಂದ್ಸತಿ ವೇಲ್ ಹಾಕೊಳ್ಳೋಣ ಬಿಡಿ. ನೋಡಿ ಎಲ್ಲರೂ ಈಗ ಬರ್ತಾ ಇದಾರೆ. ಆಲ್ಮೋಸ್ಟ್ ಯಾಕೆ ಈಗ ಬರ್ತಾ ಇದಾರೆ ಅಂದ್ರೆ ನಾಳೆ ತುಂಬಾ ರಶ್ ಇರುತ್ತೆ ಜಾತ್ರೆನಲ್ಲಿ. ಸೊ ಇವತ್ತೇ ಎಲ್ಲ ದರ್ಶನ ಮುಗಿಸ್ಕೋತಾರೆ. ಜಸ್ಟ್ ನಾಳೆ ಹಾಗೆ ಈ ಕಡೆ ಸೈಟ್ ಸೀಯಿಂಗ್ ನೋಡ್ಕೊಂಡ್ ಬರೋದು. ಸ್ವಾಗ್ ಪಪ್ಪ ನೋಡಿ, ಇದೇ ಎಳ್ವಾರಕ್ಕೆ ಹೋಗಿರೋ ಹಸು ಎಲ್ಲ ರಿಟರ್ನ್ ಬರ್ತಾ ಇದೆ ನೋಡಿ. ಇಲ್ಲೇ ಪಾರ್ಕಿಂಗ್ ಎಲ್ಲ ಈಗಲೇ ಫುಲ್ ಆಗಿ ಹೋಗಿದೆ. ನಾಳೆ ಆಲ್ಮೋಸ್ಟ್ 1-2 ಕಿಲೋಮೀಟರ್ ಹಿಂದೆನೆ ನಿಲ್ಸ್ಬೇಕಾಗುತ್ತೆ. ಅಲ್ಲಿ ಲೈಟ್ ತರ ಕಾಣಿಸ್ತಾ ಇದೆಯಲ್ಲ ನೋಡಿ ಗೈಸ್. ಸೊ ಅಲ್ಲೇ ಮಾದಪ್ಪನ ದೇವಸ್ಥಾನ ಇರೋದು. ಪಾಪ ಲಾಸ್ಟ್ ಟೈಮ್ ಎಷ್ಟೊಂದು ಪೆಂಡಲ್ ಇತ್ತಲ್ವಾ ಪಾಪ? ಬೆಳಿಗ್ಗೆ ಇವತ್ತು ಅಲ್ಲಿ ಶನ್ಮಾತ್ಮನ ದೇವಸ್ಥಾನ ಬೇರೆ ಐತಮ್ಮ, ಅಲ್ಲಿ ಹೋಗೋರೆಲ್ಲ ಏನಿಲ್ಲೇ ಟ್ರಾಫಿಕ್ ಆಗೋಯ್ತಲ್ಲ. ಇಲ್ಲೇ ಹಾಕಿ ಲೆಫ್ಟ್ ಅಲ್ಲಿ, ಸಾರಿ ರೈಟ್ ಅಲ್ಲಿ ಹಾಕಿ ಪಾಪ. ಗಾಡಿ ಮುಂದೆ. ನಮಸ್ಕಾರ. ಯಾರೋ ಹೇಮಂತ ನಿನ್ ಗರ್ಲ್ ಫ್ರೆಂಡಾ? ನಮ್ಮ ಬಾವ ಅವರು. ಹೌದಾ? ಸೊ ರೈಟ್ ಅಲ್ಲಿ ಹಾಕ್ತಾ ಇದೀವಿ. ಪಾಪ ಫಸ್ಟ್ ಊಟ ಮಾಡ್ಕೊಂಡು ಹೋಗ್ಬಿಡೋಣವಾ? ನಡೀರಿ ಮತ್ತೆ ಗೈಸ್, ಬನ್ನಿ ಈಗ ಊಟ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ನಾವು ವಾಪಸ್ ಬರೋಷ್ಟ್ರಲ್ಲಿ ಊಟ ಖಾಲಿ ಆಗೋದ್ರೆ ಪಾಪ ಕೀ
ತಗೊಂಡ್ರಾ? ಬನ್ನಿ. ಸೊ 2 ಕಡೆ ಊಟ ಆಗ್ತಾ ಇದಾರೆ, ಯಾವ ಕಡೆ ತಿನ್ಬೇಕಂತ ಡಿಸ್ಕಸ್ ಮಾಡ್ತಾ ಇದೀವಿ. ಒಂದ್ ನಿಮಿಷ. ಇಲ್ಲ ಇಲ್ಲ ನಂಗೆ ಭಯ. ಇವ್ರದೇ ಗೈಸ್ ಹಸು. ಎಷ್ಟು ಪರ್ಸನಾಲಿಟಿ ಇದೆ ಗೊತ್ತಾ, ಸೂಪರ್ ಆಗಿದೆ. ಸೆಲೆಬ್ರಿಟಿ ಆಗಿ ಹೋಗಿದೆ ಗೈಸ್, ಎಲ್ಲರೂ ಫೋಟೋ ಇಟ್ಕೊಂತ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನಮ್ಮ ಅಪ್ಪ ಅಮ್ಮಗೆ ಊರಲ್ಲಿರೋರೆಲ್ಲ ಗೊತ್ತಿರೋರೆ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲೇ 1 hour ಆಯ್ತು ಗೈಸ್, ಆಗ್ಲಿಂದ ಒಬ್ರಲ್ಲ ಒಬ್ರು ಮಾತಾಡ್ಸ್ತಾನೆ ಇದ್ದಾರೆ. ನಿದ್ದೆ. ಗೋಲು ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದಾನೆ ಗೈಸ್. ಸೊ ಅವನು ಆಲ್ರೆಡಿ ನಿದ್ದೆ ಮಾಡೋ ಟೈಮ್ ಎಕ್ಸಾಕ್ಟ್ಲಿ 10:30ಗೆ ಮಾಡಿಬಿಡ್ತಾನೆ. ಸೊ ಓಕೆ, ಅವ್ನಿಗೆ ಹಾಗೆ ಮಲಗಿಸ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸೊ ಇದೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಈಗ. ದೇವ್ರ ದರ್ಶನ ಆಗಿದ ತಕ್ಷಣವೇ ಅಲ್ಲಿ ಮುಂದೆ ಜಾಗ ಇರುತ್ತೆ. ಸೊ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಪೀಸಾಗೆ ಆ ಕಡೆ ನೋಡಿಕೊಂಡು ಅಲ್ಲೇ ಭಜನೆ ಮಾಡ್ತಾ ಇರ್ತಾರೆ, ಹಾಡು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಬರ್ತೀವಿ. ಪೂಜೆ ಆಯ್ತು, ತುಂಬಾ ಜನ ಅಲ್ಲೇ ಏನಂತಾರೆ ಮಮ್ಮಿ, ಜಾಗರಣೆ ಮಾಡಕ್ಕೆ ಅಲ್ಲೇ ಇದ್ದಾರೆ. ಸೊ ನಾವು ಬಂದ್ಬಿಟ್ವಿ. ಎನಿಹೌ ನಂಗೆ ಗೋಲು ಜಾಗರಣೆ ಕೊಡ್ತಾನಂತ ಗೊತ್ತು. ಸೊ ಬಂದಿದ್ದೀವಿ, ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಓಕೆ, ಬಂದ್ರು ಗೈಸ್. ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. 5 ನಿಮಿಷ ಈಚೆ ಹೋಗಿ ಬಂದ್ರು ಏನೋ 5 ವರ್ಷ ಈಚೆ ಹೋಗ್ಬಿಟ್ಟು ಬಂದಿರೋ ತರ ಮಾಡ್ತಾರೆ. ಅವ್ನ್ ವೈಟ್ ಕಲರ್ ಇರೋ ಡಿಂಪು, ಇವನ್ ಬ್ಲ್ಯಾಕ್ ಕರಿಯ. ಮನೆಗೆ ರೀಚ್ ಆಗಿದ್ದೀವಿ ಗೈಸ್. ವಾಕೆ ಚಲೋ ಗೈಸ್, ಮನೆಗೆಲ್ಲ ರೀಚ್ ಆಗಿದ್ದೀವಿ. ಈಗ ಟಯರ್ಡ್ ಆಗಿದೆ ಫುಲ್ಲು. ಸೊ ಎಲ್ಲರೂ ನೋಡಿದ್ರಲ್ಲ ನಾವು ಹೇಗೆ ಶಿವರಾತ್ರಿ ಎಂಜಾಯ್ ಮಾಡ್ತೀವಿ ಅಂತ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಕೀರ್ತಿ ಅಖಿಲೇಶ್ ಚಾನಲ್. ಬಾಯ್.